ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ತೀವ್ರಗೊಂಡಿದೆ. ಮಿಷನ್ ಕಾಂಪೌಂಡ್ನಿಂದ ಜ್ಯೂಬ್ಲಿ ವೃತ್ತಕ್ಕೆ ಪ್ರತಿಭಟನಾಕಾರರು ಲಗ್ಗೆ ಇಟ್ಟಿದ್ದು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಮತ್ತೆ ಬಂದ ಬಿಜೆಪಿ ನಾಯಕರಿಗೆ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಭಾಷಣಕ್ಕೆ ವಿರೋಧ ವ್ಯಕ್ತಪಡಿಸಿ ಇಲ್ಲಿಂದ ವಾಪಸ್ ಹೋಗುವಂತೆ ಪ್ರತಿಭಟನಾ ನಿರತ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸ್ಥಳದಿಂದ ಬಿಜೆಪಿ ನಾಯಕರು ತೆರಳಿದ್ದಾರೆ. ಬಳಿಕ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷನನ್ನ ಬಂಧಿಸುವ ವೇಳೆ ಯುವಕನೊಬ್ಬ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಎದೆಗೆ ಗುದ್ದಿ ಎಸ್ಕೇಪ್ ಆಗಿದ್ದು, ಶಶಿಕುಮಾರ್ ಎದೆ ಉಜ್ಜಿಕೊಳ್ಳುತ್ತಾ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಹೆಣಗಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಡಿಸಿ ಸ್ನೇಹಲ್ ಕೂಡ ಆಗಮಿಸಿದ್ದು ಪ್ರತಿಭಟನಾಕಾರರನ್ನ ಮನವೊಲಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಪ್ರತಿಭಟನಾಕಾರರು ಪಟ್ಟು ಹಿಡಿದು ಕುಳಿತಿದ್ದು ಪೊಲೀಸರು ಹಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರತಿಯೊಂದು ಗಲ್ಲಿಯಿಂದಲೂ ಇಲ್ಲಿ ಬರಲಿಕ್ಕೆ ಅವಕಾಶ ಉಂಟು. ನಾವು ಸುಮಾರು 28ರಿಂದ 30 ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೆ ಈ ಕಡೆ ಬರಬಾರ್ದು ಅಂತಂದು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ವಿ, ನಾಕಾಗಳನ್ನ ಹಾಕ್ಕೊಂಡಿದ್ವಿ, ಬ್ಯಾರಿಕೇಡ್ ಹಾಕ್ಕೊಂಡಿದ್ವಿ. ಅಷ್ಟಾಗಿಯೂ ಕೂಡ ಬೇರೆ ಬೇರೆ ದಾರಿಗಳಲ್ಲಿ ವಿದ್ಯಾರ್ಥಿಗಳು ಬಂದರು. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನೀಗ ಏನೇನು ವೈಲೇಷನ್ ಆಗಿದೆ ಅಂತ ಪರಾಮರ್ಶೆ ಮಾಡಿ ಅದರ ಪ್ರಕಾರ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಈಗ ತಾವು ನೋಡಿದ್ರಿ, ಈ ಜುಬ್ಲಿ ಸರ್ಕಲ್ಗೆ ಬರಲಿಕ್ಕೆ ಅನುಮತಿ ಇಲ್ಲ, ಅವರಿಗೆ ಮಾರ್ಗ ಅನುಮತಿ ಇಲ್ಲ ಅಂತಂದಾಗಿಯೂ ಕೂಡ ಅಲ್ಲಿ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಭಾಳ ಶ್ರಮಪಟ್ಟು ಅವ್ರನ್ನ ತಡೆದ್ರು. ಆ ತಡೆಯುವಂಥ ಸಂದರ್ಭದಲ್ಲಿ ನಮ್ಮ ಕೆಲ ಅಧಿಕಾರಿ ಸಿಬ್ಬಂದಿಗಳಿಗೆ ಒಳಪೆಟ್ಟು ಮತ್ತು ಕೆಲವು ತರ್ಚಿದ ಗಾಯ ಆಗಿರುವಂಥದ್ದು ನನಗೆ ಗಮನಕ್ಕೆ ಬಂದಿದೆ. ಇನ್ನೇನಾಗಿದೆ ಅನ್ನೋಂಥದ್ದು ಪರಿಶೀಲನೆ ಮಾಡಿ ಅದಕ್ಕೇನು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀವಿ. ಇನ್ನು ಮಿಷನ್ ಕಾಂಪೌಂಡ್ ಬಳಿ ವೇದಿಕೆ ಕಾರ್ಯಕ್ರಮ ನಡೆಸಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಕಳೆದ 3 ವರ್ಷಗಳಿಂದ ಇವರ ಯೋಗ್ಯತೆಗೆ ಹುದ್ದೆ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಎಲ್ಲ ಬಡವರ ಮಕ್ಕಳು ಹುದ್ದೆಗಳಿಗೆ ಕಾಯ್ತಾ ಇದ್ದಾರೆ. 2.85 ಲಕ್ಷ ಖಾಲಿ ಹುದ್ದೆಗಳಿದ್ದಾವೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹ ಈಗಾಗಲೇ ಕ್ಲಿಯರೆನ್ಸ್ ಕೊಟ್ಟಿದೆ. ಆದರೆ ಸರ್ಕಾರದಲ್ಲಿ ಹಣ ಇಲ್ಲ, ಹೀಗಾಗಿ ಇವರು ಮಾಡ್ತಾ ಇಲ್ಲ. ಹುದ್ದೆ ನೇಮಕ ಮಾಡಿದರೆ ಸರ್ಕಾರದಲ್ಲಿ ವೇತನ ಕೊಡೋಕೆ ದುಡ್ಡಿಲ್ಲ, ಅದಕ್ಕೆ ಉದ್ಯೋಗ ಕೊಡಲು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇದರಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನು ಫಿಲಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಇವತ್ತು 5 ಗ್ಯಾರಂಟಿಗಳ ಹೆಸರಿನಲ್ಲಿ ಜೀವನ ಕಳೀತಾ ಇದ್ದಾರೆ. 6ನೇ ಗ್ಯಾರಂಟಿ ಏನ್ ಗೊತ್ತಾ? ಯುವಕರನ್ನ ಉದ್ಯೋಗ ಕೊಡದೆ ಅವರನ್ನ ನಾಶ ಮಾಡತಕ್ಕಂಥದ್ದೇ ಇವರ 6ನೇ ಗ್ಯಾರಂಟಿ. ಇದಕ್ಕೆ ನಾವು ಒಪ್ಪೋದಿಲ್ಲ. ಮೊದಲು ಅವರಿಗೆ ಆಶ್ವಾಸನೆ ಕೊಡಿ. ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಗ್ಯಾರಂಟಿ ಅಲ್ಲ, ಅವರ ಭವಿಷ್ಯದ ಕೆಲಸಗಳು ಬೇಕು. ಆ ಹುದ್ದೆಗಳನ್ನು ತುಂಬಿರಿ, ಆಗ ಅವರು ಯಾವ ಹೋರಾಟವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಆತಂಕ, ಬೇಸರ, ಅನಿಶ್ಚಿತತೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾವು ಅಧಿಕಾರಕ್ಕೆ ಬಂದಾಗ 2.64 ಲಕ್ಷ ಹುದ್ದೆ ಖಾಲಿ ಇದ್ದವು. ರಾತ್ರೋರಾತ್ರಿ ಈ ಖಾಲಿ ಹುದ್ದೆ ಸೃಷ್ಟಿ ಆಗಿರೋದಲ್ಲ, ಬದಲಾಗಿ ಬಿಜೆಪಿಯ ನಿರ್ಲಕ್ಷ್ಯದ ಪರಿಣಾಮದಿಂದ ಇಷ್ಟು ಹುದ್ದೆ ಖಾಲಿಯಾಗಿರೋದು. ಆದರೆ ಬಿಜೆಪಿಯವರು ಈಗ ಅಶಾಂತಿ ಸೃಷ್ಟಿಸುವ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸರ್ಕಾರ ನೇಮಕಾತಿಯಲ್ಲಿ ಪಾರದರ್ಶಕತೆ ತರಲು ಬದ್ಧವಾಗಿದೆ. ಆಂತರಿಕ ನೇಮಕಾತಿ ವಿಚಾರ ನ್ಯಾಯಾಲಯದಲ್ಲಿದ್ದ ಕಾರಣ ಅನಿವಾರ್ಯವಾಗಿ ನೇಮಕಾತಿ ಸ್ಥಗಿತ ಮಾಡಬೇಕಾಯಿತು. ಆದರೆ ಈಗ ಖಾಲಿ ಇರುವ ಹುದ್ದೆಗಳನ್ನು ತುಂಬಿಸುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡಲಿದೆ ಎಂದು ಭರವಸೆ ನೀಡಿದ್ದಾರೆ. ಧಾರವಾಡದಲ್ಲಿ ನಡೀತಾ ಇರುವ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಬೆಂಬಲಕ್ಕೆ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರೆಡಿಟ್ಗಾಗಿ ಬಿಜೆಪಿಯಿಂದ ನಿರುದ್ಯೋಗಿಗಳ ಪರ ಹೋರಾಟ ಮಾಡಲಾಗ್ತಾ ಇದೆ. ನಮ್ಮ ಸರ್ಕಾರ 40,000 ಹುದ್ದೆಗಳನ್ನು ಭರ್ತಿ ಮಾಡಿದೆ. 50,000ಕ್ಕೂ ಹೆಚ್ಚು ಹುದ್ದೆ ಭರ್ತಿ ಮಾಡೋಕೆ ಸಿಎಂ ಕ್ರಮ ಕೈಗೊಳ್ತಾ ಇದ್ದಾರೆ. ನೇಮಕಾತಿ ಕುರಿತು ಬಜೆಟ್ನಲ್ಲಿ ಘೋಷಣೆ ಮಾಡುವರಿದ್ದಾರೆ. ಇದು ಗೊತ್ತಾಗಿಯೇ ಬಿಜೆಪಿ ಧಾರವಾಡದಲ್ಲಿ ಹೋರಾಟ ಮಾಡ್ತಾ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಮುನಿಯಪ್ಪ ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಯವರು ಆಲ್ರೆಡಿ ಆಯೋಗದಲ್ಲಿ ಬಜೆಟ್ನಲ್ಲಿ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನು ಕೇಳಿಸ್ಕೊಂಡಿದ್ದಾರೆ ಬಿಜೆಪಿಯವರು. ಸರ್ಕಾರದ ಒಳಗೆ ನಡೀತಾ ಇದ್ದಂತಕ್ಕಂಥ ಮಾಹಿತಿಯನ್ನು ತಗೊಂಡು ಇವತ್ತು ಅವ್ರಿಗೇನೋ ಒಂದು ಪಬ್ಲಿಕ್ನಲ್ಲಿ ಪಬ್ಲಿಸಿಟಿ ಸಿಗುತ್ತೆ, ಏನೋ ಯುವಕರ ಪರವಾಗಿ ಹೋರಾಟ ಮಾಡಿ ಕೆಲಸ ಕೊಡಿಸಿ ಅಂತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಬಂದಿದ್ದಾರೆ. ಮೊದಲಿಂದನೇ ಇತ್ತು
ಲಾಸ್ಟ್ ಟೈಮ್ ಕೂಡ ಹುಡುಗರೇ ಮಾಡಿದ್ರು. ಈಗ ಇವ್ರು ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಸರ್ಕಾರ ಆಲ್ರೆಡಿ ನಿರ್ಣಯ ಮಾಡಿದೆ. ನನ್ನ ಪ್ರಕಾರ ಸರ್ಕಾರ ನಿರ್ಣಯ ಮಾಡಿ 56,000 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಡ್ಜೆಟ್ನಲ್ಲಿ ಕೂಡ ತರ್ತಾ ಇದ್ದಾರೆ. ಅದು ಗುರ್ತಾಗ್ಬಿಟ್ಟು ಇವರು ಇವತ್ತು ಬಂದು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ಏನು ರಿಕ್ರೂಟ್ಮೆಂಟ್ ಮಾಡಬೇಕಾದ್ನ ಬಹಳ ಬೇಗ ಈ ಕೆಲಸವನ್ನು ಶುರು ಮಾಡ್ತೀವಿ. ಯಾವುದೇ ಕಾರಣದಿಂದ ತಡ ಮಾಡೋದಿಲ್ಲ. ಸುಮಾರು ಜನ ಕಾಯ್ತಾ ಇದ್ದಾರೆ. ಈಗ ವಿದ್ಯಾವಂತರಾಗಿ ನಿರುದ್ಯೋಗಿಗಳಿದ್ದಾರೆ, ಅಲ್ಲೆಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ. ಪ್ರಕ್ರಿಯೆ ಬೇಗ ಶುರುವಾಗ್ತದೆ. ಅವೆಲ್ಲರೂ ಕೂಡ ಫಿಲಪ್ ಮಾಡಿ. ಕೇಂದ್ರ ಸರ್ಕಾರ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಎಐಡಿವೈಒ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ನಗರದ ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ 9,79,000 ಹುದ್ದೆ ಖಾಲಿ ಇದ್ದು, ಕೂಡಲೇ ಖಾಲಿ ಹುದ್ದೆ ಭರ್ತಿಗೆ ಉದ್ಯೋಗಾಕಾಂಕ್ಷಿಗಳು ಒತ್ತಾಯಿಸಿದ್ದಾರೆ. ಬಲ್ಡೋಟಾ ಕಂಪನಿ ವಿಸ್ತರಣೆ ವಿರೋಧಿಸಿ ಕೊಪ್ಪಳ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಈ ವೇಳೆ ಮನವೊಲಿಕೆಗೆ ಬಂದ ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ್ ಹಿಟ್ನಾಳ್ಗೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಪ್ರತಿ ಬಾರಿ ಹೋರಾಟ ಮಾಡಿದ್ರು ಬರೋದು, ಭಾಷಣ ಮಾಡಿ ಹೋಗೋದು ಅಷ್ಟೇನಾ ನಿಮ್ಮ ಕೆಲಸ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ವೇಳೆ ಸಮಾಧಾನ ಪಡಿಸಲು ಮುಂದಾದ ಮಾಜಿ ಸಂಸದ ಸಂಗಣ್ಣ ಕರಡಿ ಕೈಯಿಂದ ಮೈಕ್ ಕಿತ್ಕೊಂಡು ನೀವೆಲ್ಲರೂ ಇಲ್ಲಿಂದ ಹೊರಡಿ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು. ಚಂದ್ರು ಲಮಾಣಿ ಲೋಕ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರು ಲಮಾಣಿ ಬೆನ್ನಿಗೆ ಬಂಜಾರ ಸಮುದಾಯ ನಿಂತಿದೆ. ಶಾಸಕ ಚಂದ್ರು ಲಮಾಣಿ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಬಂಜಾರ ಸಮಾಜದ ವಿದ್ಯಾವಂತ ಶಾಸಕ ಚಂದ್ರು ಲಮಾಣಿ ಅವರು ವಿಧಾನಸೌಧದಲ್ಲಿ ಒಳ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಹೀಗಾಗಿ ದಲಿತ ಶಾಸಕ ಬೆಳೆಯಬಾರದು ಅಂತ ಕುತಂತ್ರ ಮಾಡಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಹೆದರಬಾರದು, ಇಡೀ ಸಮಾಜ ಚಂದ್ರುಗೆ ನೈತಿಕ ಬೆಂಬಲ ನೀಡಿದೆ ಎಂದಿದ್ದಾರೆ. ಸಮಾಜದವರು ಎಲ್ಲ ನೈತಿಕವಾಗಿ ಬೆಂಬಲ ಕೊಡ್ತೀವಿ, ಪಕ್ಷಾತೀತವಾಗಿ ಕೊಡ್ತೀವಿ. ಅದು ಏಕೈಕ ನಮ್ಮ ಶಾಸಕರು 7 ಮಂದಿ ಜನ ಇದ್ದಾರೆ ನಮ್ಮ ಶಾಸಕರಲ್ಲಿ. ಅದರಲ್ಲಿ ಒಬ್ಬರು ಇವರು ಇಂಟೆಲಿಜೆಂಟ್, ಆಮೇಲೆ ಒಬ್ಬರು ವಿದ್ಯಾವಂತರು. ಪ್ರತಿ ಅಧಿವೇಶನ ಒಳಗೆ ಮೀಸಲಾತಿ ಬಗ್ಗೆ ಯಾರೂ ಮಾತಾಡಲಿಲ್ಲ. 4 ಜಾತಿಗಳು ಈಗ ನಮ್ಮ ಹಿರಿಯರು ಅಂದ್ರಲ್ಲ, ಇವರೊಬ್ಬರು ಮಾತಾಡಿದರು. ಅಲ್ಲಿಂದ ಅವ್ರ ಮೇಲೆ ಟಾರ್ಗೆಟ್ ಇತ್ತು. ಅದು ಇವ್ರು ಏನಾರು ಮಾಡಿ ಸಿಗಿಸ್ಬೇಕು ಎದ್ರಾಗಾರ. ಆಮೇಲೆ ಕೈಗೆ ಷಡ್ಯಂತ್ರ ಭಾಳ ಮಾಡ್ಯಾರ. ಷಡ್ಯಂತ್ರ ಮಾಡಿ ಅವ್ರು ಶಿಕ್ಷಾರ. ಇವನ್ನ ಮುಂದೆ ಬೆಳಿಬಾರ್ದು ಅನ್ನೋ ಉದ್ದೇಶಕ್ಕೆ ಇವನ್ನ ಹಿಂದೆ ಕೆಲವೊಂದು ಕಾಣದ ಕೈಗಳದಾವು. ಆ ಕಾಣದ ಕೈಗಳ ಮುಖಾಂತರ ನಮ್ಮನ್ನು ಇವನ್ನ ತುಳಿದುಬಿಟ್ರೆ ಮುಂದೆ ಇನ್ನೂ ಇವನ ಆಗ್ತಾನಲ್ಲ ಅನ್ನೋ ಉದ್ದೇಶದಿಂದ ಇದಕ್ಕೆಲ್ಲ ಹೊತ್ತಕ್ಕೆ ಕಾರಣೀಭೂತನ ಈ ಕುಮಾರ್ ಮಹಾರಾಜ್. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಮಾಡಲು ಕಾಂಗ್ರೆಸ್ ಷಡ್ಯಂತ್ರ ಆರೋಪ ಸಂಬಂಧಪಟ್ಟಂಗೆ ಗದಗದ ಲಕ್ಷ್ಮೇಶ್ವರದಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಶಿರಹಟ್ಟಿ ವಿಧಾನಸಭೆ ಕ್ಷೇತ್ರದ 2 ಮಂಡಲ ಕಾರ್ಯಕರ್ತರಿಂದ ಹೋರಾಟಕ್ಕೆ ಪ್ಲಾನ್ ಆಗಿದೆ. ನಾಳೆ ಲಕ್ಷ್ಮೇಶ್ವರದಲ್ಲಿ ಬಿಜೆಪಿ ಬೃಹತ್ ಹೋರಾಟ ನಡೆಸಲಿದೆ. ಲಕ್ಷ್ಮೇಶ್ವರ, ಮುಂಡರಗಿ, ಶಿರಹಟ್ಟಿಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದು, ನಾಳೆ ಸಾವಿರಾರು ಕಾರ್ಯಕರ್ತರನ್ನ ಸೇರಿಸಿ ಲಕ್ಷ್ಮೇಶ್ವರದಲ್ಲಿ ಪ್ರತಿಭಟನೆಗೆ ಭರ್ಜರಿ ತಯಾರಿ ಆಗ್ತಾ ಇದೆ. ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ವಿಚಾರವಾಗಿ ಮಾತನಾಡಿದ ಬಿಜೆಪಿ ನಾಯಕ ಸಿಟಿ ರವಿ, ತನಿಖೆ ಆಗಲಿ, ತನಿಖೆ ಆಗುವವರು ನಾವು ಏನು ಹೇಳೋಕ್ಕಾಗಲ್ಲ, ಆಡಿಯೋ ಕಾರಣಕ್ಕೆ ಬಂಧಿಸಲಾಗಿದೆ ಎಂದಿದ್ದಾರೆ. ಗುತ್ತಿಗೆದಾರ ಕೊಟ್ಟಿರೋ ಹಣ ಶಾಸಕರು ಪಡೆದಿರಲಿಲ್ಲ. ತನಿಖೆ ಆಗುವವರೆಗೂ ನಾವು ಅವರ ಪರವೂ ಇಲ್ಲ, ವಿರುದ್ಧವೂ ಇಲ್ಲ. ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮುರುಗೇಶ್ ನಿರಾಣಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ತನಿಖೆಯಾಗಿ ಸತ್ಯಾಸತ್ಯತೆ ಏನು ಅಂತ ಹೊರಗೆ ಬರಲಿ. ತನಿಖೆಗೆ ಮುಂಚೆ ನಾವು ಏನೂ ಅವರಿಗೆ ಕ್ಲೀನ್ ಚಿಟ್ಟು ಕೊಡಲ್ಲ, ಅವ್ರನ್ನ ಅಪರಾಧಿ ಅಂತಲೂ ಪರಿಗಣಿಸಲ್ಲ. ಇಲ್ಲಿ ಸ್ವಲ್ಪ ಆತರ ಕಾಣುತ್ತೆ. ವಾಯ್ಸು ರೆಕಾರ್ಡ್ ಅವ್ರದ್ದು ಹೌದೋ ಅಲ್ವೋ ಅಂತ ತನಿಖೆ ನಡೆಸಿದಾರ. ಇದಕ್ಕೆ ಒಂದು ಫೋಕಸ್ ಮಾಡಿ ಒಬ್ಬರು ಶಾಸಕರು ಹಿಡಿಯುವಂಥದ್ದು ನೋಡಿದರೆ ಅದನ್ನು ಕಪ್ ಚುಕ್ಕೆ ಈಗ ಬಿಜೆಪಿ ಅವ್ರ ಬಗ್ಗೆ ಆಪಾದನೆ ಮಾಡುವಂಥದ್ದನ್ನು ಅದನ್ನು ಡೈವರ್ಟ್ ಮಾಡೋದ್ರ ಸಲುವಾಗಿ ಈ ಆಪಾದನೆಯನ್ನು ಮಾಡಿದ್ದಾರೆ. ನಾನೇನು ಹೇಳ್ತೀನಿ, ಅದನ್ನು ಕಣ್ಣಾರೆ ನೋಡಿಲ್ಲ. ಅದನ್ನು ತನಿಖೆ ಮಾಡಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ. ಯಾರೇ ತಪ್ಪಿದ ಹೆರಿಗೆ ನಂತರ ಬಾಣಂತಿ ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಾಸನದ ಹೇಮ್ಸ್ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು, ಶ್ರುತಿ ಎಂಬ ಬಾಣಂತಿ ಮೃತಪಟ್ಟಿದ್ದಾರೆ. ಆದರೆ ಕುಟುಂಬಸ್ಥರು ಇಲ್ಲಿನ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ, ಸಿಸೇರಿಯನ್ ಮಾಡಿದ ಬಳಿಕ
ರಕ್ತ ಕಮ್ಮಿಯಾಗಿದೆ, ರಕ್ತ ತಂದುಕೊಡಿ ಅಂದ್ರು. ನಾವು 6 ಬಾಟಲ್ ತಂದು ಕೊಟ್ಟಿದ್ದೇವೆ, ಆದ್ರೂ ಆಗಲ್ಲ, ಇಲ್ಲಿಂದ ಮೈಸೂರಿಗೆ ಕರೆದುಕೊಂಡು ಹೋಗಿ ಅಂದ್ರು. ಆದರೆ ಕರೆದುಕೊಂಡು ಹೋಗುವಾಗಲೇ ಬಾಣಂತಿ ಸಾವನ್ನಪ್ಪಿದ್ದಾಳೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಆಸ್ಪತ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅರೇಂಜ್ ಮಾಡಿ ಅಂತ ಒಂದು ಅರೇಂಜ್ ಮಾಡಿ ಕೊಟ್ಟಿದ್ರಂತೆ. ಆಮೇಲೆ ಮತ್ತಿನ್ನೂ ಬ್ಲಡ್ ಬೇಕು ಅಂತ ಇಂಥ ಎಮರ್ಜೆನ್ಸಿ ಇದ್ಮೇಲೆ ಮುಂಚೆನೇ ಅವ್ರು ಹೇಳ್ಬೇಕು ಅಲ್ವಾ ಸರ್, ಈ ಥರ ಎಮರ್ಜೆನ್ಸಿ. ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಗಳದ್ದು ಪ್ರಾಬ್ಲಮ್ ಸರ್. ಯಾರನ್ನೇ ಕರ್ಕೊ ಬಂದ್ರು ಮೊದಲು ರೆಸ್ಪಾನ್ಸ್ ಮಾಡಲ್ಲ. ಯಾರನ್ನೇ ಆದ್ರೂ ಕಾಯಿಸ್ತಾರೆ. ಮತ್ತೆ ಡೆಲಿವರಿ ಪೇಷಂಟ್ ಇದ್ರೆ ಅವ್ರ ಜೊತೆ ಒಬ್ಬರು ಬಿಡಲ್ಲ. ಹೋಗಿ ಹೊರಗಡೆ ಏರಿ ಅಂತಾರೆ. ಒಬ್ಬ ಪೇಷಂಟ್ ಆಗಿ ಭಾನುವಾರ ಅಂದ್ರೆ ಡಾಕ್ಟರ್ ಅಲ್ವಾ, ಭಾನುವಾರ ಡ್ಯೂಟಿ ಮಾಡಲ್ವಾ, ಬೇರೆ ಟೈಮಲ್ಲಿ ಇರ್ತಾರೆ. ಇದೇ ಡಾಕ್ಟ್ರು ಪ್ರೈವೇಟಿಗೆ ಹೋದ್ರೆ ಅದೇ ನೋಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಸರ್ ನೋಡಲ್ಲ ಗೌರ್ಮೆಂಟ್ ಹಾಸ್ಪಿಟಲ್? ನಮಗೆ ಯಾಕೆ ಇದನ್ನ ನಾವು ಇಬ್ರು ಒಂದು ದಿನ 5 ವರ್ಷದ ಮಗು ಸರ್ ಅದು. ಈಗ ಹುಟ್ಟಿರೋ ಪಾಪನು ಐಸೋಲೇಟರ್, ಅದನ್ನು ಉಳಿಸ್ಕೊಡ್ತಾರೆ ಇಲ್ಲೋ ಅನ್ನೋದೇ ಹೆದರಿಕೆ ಆಯ್ತು ಸರ್ ನಮಗೆ. ಇಲ್ಲಿ ವೆಂಟಿಲೇಟರ್ ಅಲ್ಲಿ ಜೀವ ಐತಿ ಅಂತ ಹೇಳ್ತಾರೆ, ಅಲ್ಲಿ ಹೋಗೋದಕ್ಕೆ ಜೀವ ಇಲ್ಲ ಅಂತ ಅವ್ರು ಕಳಿಸ್ತಾರೆ ಪ್ರೈವೇಟ್ ಅಲ್ಲಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಏನಕ್ಕೆ ಸರ್ ನಾವು ಬರೋದು? ಎಲ್ಲ ಶ್ರೀಮಂತ. ಹೊಸ ಶಾಸಕರು ಪತ್ರ ಬರೆದ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಹೊಸ ಶಾಸಕರು ಬರೆದ ಪತ್ರ ನನಗಿನ್ನೂ ತಲುಪಿಲ್ಲ. ಹೊಸ ಶಾಸಕರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನರೇಂದ್ರ ಮೋದಿ ಎಂಎಲ್ಎನೇ ಆಗಿರಲಿಲ್ಲ, ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಲಿಲ್ವೇ? ನಾನು ಕೂಡ ಮೊದಲ ಬಾರಿಗೆ ಗೆದ್ದು ಮಂತ್ರಿಯಾಗಿದ್ದೆ. ಮಂತ್ರಿಮಂಡಲಕ್ಕೆ ಸೇರಿಕೊಳ್ಳೋಕೆ ನನಗೆ ಅಧಿಕಾರ ಇಲ್ಲ, ಆದರೆ ಸಿಎಂ ಸಂಪುಟ ಪುನಾರಚನೆ ಮಾಡ್ತೀವಿ ಎಂದಿದ್ದಾರೆ, ನೋಡೋಣ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್, ಗಣಿಗ ರವಿ, ರಾಜಣ್ಣ, ಇಕ್ಬಾಲ್ ಹುಸೇನ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLAನೇ ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದಾರಲ್ಲ, ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದರು, ಕೆಲವು ಮಂತ್ರಿ ಆಗಿದ್ದವರು ಇದ್ದಾರೆ, MLA ಆಗಿದ್ದೇ ಹೋದ್ರು. ಹೊಸ ಶಾಸಕರ ಬೇಡಿಕೆ ತಾವು ಕೂಡ ಸಂಪುಟದಲ್ಲಿ ಸೇರಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ತಗೊಳ್ಬಾರ್ದು ಅಂತೇಳಿ ಏನು ಕಾನೂನಿಲ್ಲ, ಆದರೆ ಕನ್ವೆನ್ಷನ್ ಏನಂದರೆ ಒಂದಿಷ್ಟು ಅನುಭವ ಬರಲಿ ಹಾಗೆ ಅಂತೇಳಿ ಅವರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲರೂ ಸೇರಿ, ನಾನೂ ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟ್ರ್ ಏನಲ್ಲ, ಒರಿಜಿನಲ್ ಲೆಟ್ರೇ ಹೈಕಮಾಂಡಿಗೆ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆದರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ, ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರೋಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ರಾಜ್ಯದ ಇತಿಹಾಸ ನಿಮ್ಗೆ ಹೇಳಬೇಕು ಅಂದರೆ, ಕುಮಾರಸ್ವಾಮಿ ಅವರು ಮೊದಲನೇ ಸರಿ ಶಾಸಕರಾಗಿ ಬಂದಿದ್ದು 2004ಅಲ್ಲಿ, ಮೊದಲನೇ ಸರಿ ಮುಖ್ಯಮಂತ್ರಿ ಆದರು. ಮತ್ತು BJPನವರು ಈಗ ಎಷ್ಟು ಜನಕ್ಕೆ ಮೊದಲನೇ ಸರಿ ಶಾಸಕರುಗಳಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ನಮ್ಮಲ್ಲಿ ಹೊಸಬರಿಗೆ ಕೊಡೋಕ್ಕಿಂತ ಅನುಭವಸ್ಥರಿಗೆ, ಆಸಕ್ತಿ ಇರೋರಿಗೆ, ಕೆಲಸ ಕಾರ್ಯ ಮಾಡುವಂಥ ಇಚ್ಛೆ ಉಳ್ಳೋರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀವಿ. ಯಾರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಯಾರು ಸರಿಯಾದ ರೀತಿಯಲ್ಲಿ ಶಾಸಕರಿಗೆ ಗೌರವ ಕೊಡ್ತಾ ಇಲ್ಲ. ದಲಿತ ಸಿಎಂ ಕೂಗು ವಿಚಾರವಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದರು. ದಲಿತ ಸಿಎಂ ಚರ್ಚೆ ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ, ಅದರಲ್ಲಿ ನನಗೆ ತಪ್ಪು ಕಾಣಿಸ್ತಾ ಇಲ್ಲ, ಆದರೆ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ, ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಹೈಕಮಾಂಡ್ನವರು ಒಬ್ಬ ದಲಿತ CM ಆಗಬೇಕು ಅನ್ನೋದು ನನ್ನ ಆಸೆ. ಅದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ದೇವೇಗೌಡರ ಬಗ್ಗೆ ಸಿಎಂ ಟ್ವೀಟ್ ವಿಚಾರವಾಗಿ ರಾಮನಗರದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಯಾರು ದೇವೇಗೌಡರಿಂದ ಬೆಳೆದ್ರೋ ಅವರೇ ಬೆನ್ನಿಗೆ ಚೂರಿ ಹಾಕಿ ಹೋಗಿದ್ದಾರೆ. ಸಿದ್ದರಾಮಯ್ಯ ಯೋಗವಂತರು, 8 ವರ್ಷ ಸಿಎಂ ಆಗಿದ್ದಾರೆ, 35 ವರ್ಷ ಒಂದಿಲ್ಲೊಂದು ಅಧಿಕಾರ ಮಾಡಿದ್ದಾರೆ. ಇದಕ್ಕಿಂತ ರಾಜ್ಯದ ಜನ ಏನ್ ಕೊಡಲು ಸಾಧ್ಯ? ಅಂದು ದೇವೇಗೌಡರು ಬಜೆಟ್ ಮಂಡಿಸಲು ಅವಕಾಶ ಕೊಡದಿದ್ರೆ ಇವತ್ತು 18 ಬಜೆಟ್ ಮಂಡಿಸಲು ಆಗ್ತಿದ್ದ. ಮೊದಲು ಇತಿಹಾಸ ತಿಳಿದುಕೊಂಡು ಮಾತನಾಡಬೇಕು ಅಂತ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರೇ ಒಂದಷ್ಟು ಹೆಸರುಗಳನ್ನು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಅವ್ರ ಟ್ವೀಟಲ್ಲಿ. ಯಾರ್ಯಾರು ದೇವೇಗೌಡರು ಸಾಹೇಬರು ರಾಜಕೀಯವಾಗಿ ಅವರನ್ನು ಬೆಳೆಸಿ ಭಾಳ ಉತ್ತುಂಗದ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ಮಾಡಿದರು,
ಅಂಥವರೇ ದೇವೇಗೌಡರು ಸಾಹೇಬ್ರಿಗೆ ಬೆನ್ನು ಚೂರಿ ಚುಚ್ಚಿ ಕೊನೆಗೆ ಇವತ್ತು ದೇವೇಗೌಡರು ಬೆಳೆಸಲಿಲ್ಲ, ಅವರ ಸ್ವಂತ ಸಮುದಾಯನ ಬೆಳೆಸಲಿಲ್ಲ ಅಂತಕ್ಕಂಥ ತಪ್ಪು ಸಂದೇಶಗಳು ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. 8 ವರ್ಷ ಮುಖ್ಯಮಂತ್ರಿಗಳಾಗಿ 35 ವರ್ಷ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಅಧಿಕಾರ ಅನುಭವಿಸಿದ್ದಾರೆ. 35 ವರ್ಷ ಅಧಿಕಾರ, 8 ವರ್ಷ ಮುಖ್ಯಮಂತ್ರಿ, ಇದಕ್ಕಿಂತ ಇನ್ನೇನು ಕೊಡ್ಲಿಕ್ಕಾಗ್ತದೆ ರಾಜ್ಯದ ಜನ? ಡಿಸಿಎಂ ಡಿಕೆ ಶಿವಕುಮಾರ್ನ ಬಿಜೆಪಿ ಶಾಸಕ ಮುನಿರತ್ನ ಭೇಟಿಯಾಗಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಶಾಸಕ ಮುನಿರತ್ನ, ನನ್ನ ಕ್ಷೇತ್ರದ ಕೆಲಸ ಆಗಬೇಕಂದ್ರೆ ಯಾರ ಕಾಲನ್ನು ಬೇಕಾದರೂ ಹಿಡಿತೀನಿ, ಹಾಗಾಗಿ ಇವತ್ತು ಡಿಕೆಶಿ ಅವರನ್ನ ಭೇಟಿಯಾಗಲು ಬಂದಿದ್ದೆ. ನಮ್ಮ ಕ್ಷೇತ್ರದ ಕೆಲಸ ತುಂಬಾ ಬಾಕಿ ಇದೆ, ಭೇಟಿಗೆ ಸಮಯ ಕೊಡಿ ಅಂತ ಕೇಳಿದ್ದೆ. ಇವತ್ತು ಅವಕಾಶ ಸಿಕ್ಕಿತ್ತು, ಹಾಗಾಗಿ ಇವತ್ತು ಭೇಟಿಯಾಗಿ ನನ್ನ ಕ್ಷೇತ್ರದ ಕುರಿತು ಚರ್ಚೆ ನಡೆಸಿದ್ದೇನೆ ಅಂತ ಹೇಳಿದ್ದಾರೆ. ಯಾವುದಾದ್ರು ನಿಂತಿದೆ ಅದನ್ನೆಲ್ಲ ಪಟ್ಟಿ ಮಾಡ್ಕೊಂಡ್ಬಂದು ಇವತ್ತು ಕೊಟ್ಟಿದ್ದೀನಿ. ಆ ಕೊಟ್ಟಿರೋ ಪ್ರಕಾರ ಆದಷ್ಟು ಬೇಗ ಕಾಮಗಾರಿಗಳನ್ನ ಪ್ರಾರಂಭ ಮಾಡೋದಕ್ಕೆ ನಾನೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಭರವಸೆ ಮೇಲೆ ನಾನು ಕಾಯ್ತೇನೆ. ನನ್ನ ಈಗಾಗಲೇ ಇದಕ್ಕೆ ಹಿಂದೆ ಒಂದು ಸಾರಿ ಹೇಳಿದ್ದೆ, ಕಾನ್ಸ್ಟೆನ್ಸಿಗೋಸ್ಕರ ನಾನು ಯಾರು ಕಾಲು ಬೇಕಾದ್ರೂ ಇಟ್ಕೊಳ್ತೀನಿ. ಫೆಬ್ರವರಿ 26ರಂದು ಹಿಂದೂ ಸಂಘಟನೆಗಳಿಂದ ಬಾಗಲಕೋಟೆ ಚಲೋ ಹೋರಾಟ ಹಿನ್ನೆಲೆ ಜಿಲ್ಲೆಯಾದ್ಯಂತ ಡಂಗೂರ ಹಾಗೂ ಆಟೋ ಮೂಲಕ ಅನೌನ್ಸ್ಮೆಂಟ್ ಮಾಡಲಾಗ್ತಾ ಇದೆ. ನಿಷೇಧಾಜ್ಞೆ ಜಾರಿಯಿದ್ದರೂ ಪ್ರತಿಭಟನೆಗೆ ಹಿಂದೂ ಸಂಘಟನೆಗಳು ಮುಂದಾಗಿವೆ. ಹೀಗಾಗಿ ಜಿಲ್ಲೆಯ ಹಿಂದೂ ಮುಖಂಡರಿಗೆ ಪೊಲೀಸ್ ನೋಟಿಸ್ ಅನ್ನು ಜಾರಿ ಮಾಡಿದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಈಗಾಗಲೇ ಬಾಗಲಕೋಟೆಗೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಆಗಮಿಸಿದ್ದು ನಗರದಲ್ಲಿ ಪೊಲೀಸ್ ಪಥಸಂಚಲನ ನಡೆಸಿದ್ದಾರೆ. ನಾವು ಸೇವಿಸುವ ತರಕಾರಿಯಲ್ಲೂ ವಿಷಪೂರಿತ ಅಂಶಗಳು ಪತ್ತೆಯಾಗಿದೆ. ಸೀಸ ಹಾಗೂ ನಿಷೇಧಿತ ಕೀಟನಾಶಕಗಳು ತರಕಾರಿಯಲ್ಲಿ ಪತ್ತೆಯಾಗಿದೆ ಅಂತ ಸಿಪಿಸಿಬಿ ವರದಿ ಕೊಟ್ಟಿದೆ. ನೆಲಮಂಗಲ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯೋ ತರಕಾರಿಯಲ್ಲಿ ವಿಷಕಾರಿ ಅಂಶ ಇದೆ ಅಂತ ವರದಿ ಬಹಿರಂಗವಾಗಿದೆ. ಅಂಗನವಾಡಿ ಮಕ್ಕಳಿಗೆ ಖರೀದಿಸೋ ತರಕಾರಿ ರೇಟ್ಗೂ ಸರ್ಕಾರ ಕತ್ತರಿ ಹಾಕಿದೆ. ಪೈಸೆ ಲೆಕ್ಕದಲ್ಲಿ ತರಕಾರಿ ಕೊಡಲು ಮುಂದಾಗಿದೆ. ಒಂದು ಮಗುವಿನ ತರಕಾರಿಗೆ ಮೊದಲು 2 ರೂಪಾಯಿ ನಿಗದಿ ಮಾಡಿತ್ತು, ಇದೀಗ 50 ಪೈಸೆ ನಿಗದಿ ಮಾಡಿದೆ. ವಿವಿಧ ಬೇಡಿಕೆ ಆಗ್ರಹಿಸಿ ಮಾರ್ಚ್ 11ರಿಂದ ಸರ್ಕಾರಿ ವೈದ್ಯರಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿರುವ ವಜ್ರಮಲೆ ವಸತಿ ಗೃಹದ ಪೀಠೋಪಕರಣಕ್ಕೆ ಕಳಪೆ ಗುಣಮಟ್ಟದ ಮರ ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಹೀಗಾಗಿ ಪೀಠೋಪಕರಣ ತಯಾರಿ ಕಾಮಗಾರಿ ಸ್ಥಗಿತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸೂಚನೆ ಕೊಟ್ಟಿದ್ದಾರೆ. ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಮಾನಹಾನಿ ಪೋಸ್ಟ್ ವಿಚಾರ ಸಂಬಂಧಪಟ್ಟಂಗೆ ಸೈಬರ್ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ಇವತ್ತು ವಿಚಾರಣೆ ಮುಗಿಸಿ ಹೊರಬಂದಿದ್ದು, ಎಲ್ಲವನ್ನೂ ಹೇಳಿದ್ದೇನೆ, ಸತ್ಯ ಹೊರ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದ್ದು, ಕಚೇರಿಯಲ್ಲಿನ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗಿದೆ. ಸೋದರ ಅಳಿಯ ನಾಪತ್ತೆ ಎಂದು ನಿವೃತ್ತ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಪೋಸ್ಟ್ ಮಾಡಿದ್ದಾರೆ. ಸೋದರ ಅಳಿಯ ಅನಿರುದ್ಧ ರಮೇಶ್ 10 ದಿನಗಳಿಂದ ನಾಪತ್ತೆಯಾಗಿದ್ದಾರೆ. ಅನಿರುದ್ಧ ಪತ್ತೆಗೆ ಸಹಾಯ ಮಾಡುವಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಮನವಿ ಮಾಡಿಕೊಂಡಿದ್ದಾರೆ. ಕಾರು ಚಾಲಕನೊಬ್ಬ ಕಂಠಪೂರ್ತಿ ಕುಡಿದು ಬೇಕಾಬಿಟ್ಟಿಯಾಗಿ ವಾಹನ ಚಲಾಯಿಸಿರುವ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ಇನ್ನು ಕುಡುಕ ಚಾಲಕನನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿ ಪುಂಡರ ವೀಲಿಂಗ್ ಸ್ಟಂಟ್ ಮಾಡಿದ್ದಾರೆ. ಶಾಲಾ ಮಕ್ಕಳು ಓಡಾಡುವ ಜಾಗದಲ್ಲಿ ವೀಲಿಂಗ್ ಮಾಡಿದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಹುಬ್ಬಳ್ಳಿಯ ಕೆಎಸ್ಸಿಎ ಮೈದಾನದಲ್ಲಿ ರಣಜಿ ಫೈನಲ್ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ಜಮ್ಮು ಕಾಶ್ಮೀರ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿದೆ. ಜಮ್ಮು ಕಾಶ್ಮೀರ ಪರ ಯಾವೀರ್ ಹುಸೇನ್ ಹಾಗೂ ಶುಭಂ ಉತ್ತಮ ಆರಂಭ ಕೊಟ್ಟಿದ್ದಾರೆ. ಆರಂಭದಲ್ಲೇ ಜಮ್ಮು ವಿಕೆಟ್ ಕಳೆದುಕೊಂಡಿದ್ದಾದರೂ ಕೂಡ ಆ ಬಳಿಕ ಪುಟಿದೆದ್ದಿದೆ. ಸದ್ಯ 2 ವಿಕೆಟ್ ಕಳೆದುಕೊಂಡಿರೋ ಟೀಮ್ ಜಮ್ಮು 284 ರನ್ ಗಳಿಸಿದೆ.